Hi students, welcome back to my channel MD Happy. ರಾಧೇ ರಾಧೇಯ 2025-26ನೇ ಸಾಲಿನ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ ವಿಷಯ ಅರ್ಥಶಾಸ್ತ್ರ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಡೆದಿರುವಂಥ ಈ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ಈ ಒಂದು ವಿಡಿಯೋದ ಮುಖಾಂತರ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಸೊ ನೀವೆಲ್ಲ ಮಾಡೆಲ್ ಕ್ವೆಶ್ಚನ್ ಪೇಪರ್ 1, 2, 3 ಇವುಗಳ ವಿಡಿಯೋಗಳನ್ನು ನಮ್ಮ ಪ್ಲೇಲಿಸ್ಟಲ್ಲಿ ನೋಡಿದ್ರಿ ಅಂತಂದರೆ, ಈ ವಿಡಿಯೋಗಳನ್ನು ನೀವು ಗಮನಿಸಿದರೆ ನಿಮಗೆ ಗೊತ್ತಾಗ್ತದೆ ಈ ಒಂದು ಪೂರ್ವ ಸಿದ್ಧತೆ ಆ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಧಾರವಾಗಿಟ್ಕೊಂಡೇ ಇಲ್ಲಿ ಬಂದಿರುವಂಥದ್ದು. ಸೊ ಅದಕ್ಕಿಂತ ಮೊದಲು ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟನ್ನು ಮಾಡ್ತಾಯಿದ್ದೀನಿ. ವಿಡಿಯೋವನ್ನು ನೋಡ್ತಾ ಇದ್ರಿ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಮೆಂಟ್ ಮೂಲಕ ನನಗೆ ನೀವೆಲ್ಲರೂ ನಮ್ಮ ವಿಡಿಯೋ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಹೇಳ್ತೀನಿ. ಅದು ಯಾವ ಥರ ಅಂತಂದರೆ ರಾಧೇ ರಾಧೆ ಅಂತೇಳಿ ಕಮೆಂಟ್ ಮೂಲಕ ಮಾಡೋ ಮುಖಾಂತರ. ಇಲ್ಲಿ ನಾನು ನಿಮಗೆ ಭಾಗ ಹೇಗೆ ಕರ್ಕೊಂಡು ಹೋಗ್ತೀನಿ. ನೇರವಾಗಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಒಂದು ಬಹುದೇಶಿನ ವಕ್ರರೇಖೆಯ ಆಕಾರವು ಮೂಲಕ್ಕೆ ನಿಮ್ನ ಮಧ್ಯವಾಗಿರುತ್ತದೆ ಅಂಥೇಳಿ ನಾವಿಲ್ಲಿ ಉತ್ತರವನ್ನು ನೋಡ್ತೀವಿ. 2 ಉತ್ಪಾದನಾ ಬಿಂಬಕ ಸೂತ್ರದ ಅಂತ ಕೇಳ್ತಾರೆ. ಆಯ್ಕೆ ಎ ಇದೆ ನೋಡಿ, ಇದು ಸರಿಯಾದ ಉತ್ತರ. ಒಬ್ಬ ಪುಸ್ತಕ ಮಾರಾಟಗಾರನು ಪ್ರತಿಯೊಂದಕ್ಕೆ ಬೆಲೆ ರು 20ರಂತೆ 40 ಪುಸ್ತಕಗಳನ್ನು ಮಾರಾಟ ಮಾಡುತ್ತಾನೆ. ಮಾರಾಟಗಾರನ ಒಟ್ಟು ಆದಾಯವು ಅಂತ ಇಲ್ಲಿ ಕೊಟ್ಟಾರೆ. ಮಾಡೆಲ್ ಕ್ವಶನ್ ಪೇಪರ್ ಏನಿತ್ತಲ್ಲ ಅದು 1ರಲ್ಲಿ ಈ ಒಂದು ಪ್ರಶ್ನೆ ಬಂದಿತ್ತು. ಆಯ್ಕೆ ಬಿ ಇದೆ, 800 ಆಗುತ್ತದೆ. RBI ಸ್ಥಾಪನೆಗೊಂಡ ವರ್ಷ ಅಂತಂದರೆ ಇದು ಭಾಳ ವರ್ಷನೂ ಕೇಳ್ಕೊತಾ ಬಂದಿದ್ದಾರೆ. 1935 ಇದು RBI ಸ್ಥಾಪನೆಗೊಂಡ ವರ್ಷ ಅಂತ ಹೇಳ್ತೀವಿ. ಕಮೆಂಟ್ ಮೂಲಕ ನೀವೆಲ್ಲರೂ ನನಗೆ RBIನ ವಿಸ್ತೃತ ರೂಪವನ್ನು ತಿಳಿಸಿ ಅಂತ ಹೇಳ್ತೀನಿ. 5ನೇ ಪ್ರಶ್ನೆ ಏನು, MPCಯ ಮೌಲ್ಯವು ಇವುಗಳ ನಡುವೆ ಇರುತ್ತದೆ ಅಂತಂದರೆ ಆಯ್ಕೆ ಬಿ 0ರಿಂದ 1ರ ಮಧ್ಯೆ ಇರುತ್ತದೆ ಅಂತೇಳಿ ನಾವಿಲ್ಲಿ ಉತ್ತರವನ್ನು ಹೇಳ್ಬೋದು. ಸೊ ಬಿಟ್ಟ ಸ್ಥಳವನ್ನು ನೀವು ನೋಡ್ತೀರಿ. ಇಲ್ಲಿ ಬಿಟ್ಟ ಸ್ಥಳವನ್ನು ಮಾಡೆಲ್ ಕ್ವಶನ್ ಪೇಪರ್ 1, 2, 3 ಆಯ್ಕೆ ಮಾಡಿಕೊಂಡು ನಿಮಗೊಂದು ಬಿಟ್ಟ ಸ್ಥಳವನ್ನು ಇಲ್ಲಿ ಪೂರ್ವ ಸಿದ್ಧತೆ ಕೊಟ್ಟಿದ್ದಾರೆ ಅವರು. ಮೌಲ್ಯವರ್ಧನೆ, ಆಯ್ಕೆ, ವಿರುದ್ಧ, ಅಡ್ಡ ಸಾಲು ಸಂಕಲನ, ಕುಟುಂಬ, ಲೋಪ ಅಂತ ಹೇಳ್ತೀವಿ. ಸಂಪನ್ಮೂಲಗಳ ಕೊರತೆ ಇವು ಆಯ್ಕೆ ಸಮಸ್ಯೆನ ಹುಟ್ಟು ಹಾಕುತ್ತದೆ ಅಂತೇಳಿ ಉತ್ತರವನ್ನು ಇಲ್ಲಿ ನೋಡ್ತೀರಿ. 2 ವೈಯಕ್ತಿಕ ಬೇಡಿಕೆ ರೇಖೆಗಳು ಒಗ್ಗೂಡಿಸುವ ವಿಧಾನವನ್ನು ಅಡ್ಡ ಸಾಲು ಸಂಕಲನ ಅಂತೀವಿ. ಶ್ರಮದ ಮಾರುಕಟ್ಟೆಯಲ್ಲಿ ಕುಟುಂಬಗಳು ಶ್ರಮದ ಪೂರೈಕೆದಾರರಾಗಿರುತ್ತಾರೆ. ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಮೌಲ್ಯವರ್ಧನೆ ಎನ್ನುತ್ತೇವೆ. ತಪ್ಪುಗಳು ಮತ್ತು ಲೋಪಗಳು ಸಂದಾಯ ಬಾಕಿಯ 3ನೇ ಅಂಶವಾಗಿವೆ ಅಂತೇಳಿ ನಾವು ಉತ್ತರವನ್ನು ಇಲ್ಲಿ ಹೇಳ್ಬೋದು. ಇನ್ನು ಹೊಂದಿಸಬರೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು. ಇಲ್ಲಿ ಅವುಗಳ ಮುಂದೆ ನಾನು ಉತ್ತರವನ್ನು ಕೊಟ್ಟಿದ್ದೀನಿ ನೋಡಿ. ಬೇಡಿಕೆ ರೇಖೆ ಅಂದರೆ ಕೆಳಮುಖ ಇಳಿಜಾರು. ಸಾಮಾನ್ಯ ಲಾಭ ಅಂತಂದರೆ 0 ಲಾಭ. ಶ್ರಮ ಅಂತಂದರೆ ಅದನ್ನು ನಾವು ಕೂಲಿಯಿಂದ ಅಳಿತೇವೆ. ಕಚ್ಚಾ ಸರಕು ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ಮಧ್ಯಂತರ ಸರಕು ಅಂತ ಕರಿತೀವಿ. ನಿರ್ವಹಣೆ ಹೊಂದಾಣಿಕೆನ ಡರ್ಟಿ ಹೊಂದಾಣಿಕೆ ಅಂತ ಕರಿತೀವಿ. ಸೊ ಈ ರೀತಿ ಬರೆದ್ರೆ 5 ಅಂಕ ನಿಮಗೆ ಸಿಗ್ತದೆ. ಸೊ ನೇರವಾಗಿ ನಾನು ನಿಮಗೆ 1 ಅಂಕದ ಪ್ರಶ್ನೆ ಕರ್ಕೊಂಡು ಹೋಗ್ತೀನಿ. ಉತ್ಪಾದನೆ ಅರ್ಥವನ್ನು ನೀಡಿ ಅಂತಂದರೆ ಇದು ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಬಂದು ಹೋಗಿದೆ. ಲಭ್ಯವಿರುವ ಸಂಪನ್ಮೂಲ ಬಳಸಿಕೊಂಡು ಸರಕು ಮತ್ತು ಸೇವೆಗಳನ್ನು ಸಿದ್ಧಪಡಿಸುವ ಪ್ರಕ್ರಿಯೆಗೆ ನಾವು ಉತ್ಪಾದನೆ ಅಂತ ಕರಿತೇವೆ. ತಂತ್ರಜ್ಞಾನ ಪ್ರಗತಿಯಿಂದ ಉದ್ಯಮ ಘಟಕದ ಪೂರೈಕೆ ರೇಖೆ ಯಾವ ಕಡೆಗೆ ಪಲ್ಲಟಗೊಳ್ಳುತ್ತದೆ ಅಂದರೆ ಅದು ಬಲಕ್ಕೆ ಇದು ಬಹು ಆಯ್ಕೆಯಲ್ಲಿ ಪ್ರಶ್ನೆ ಬಂದು ಹೋಗಿದೆ. ಬಲಕ್ಕೆ ಪಲ್ಲಟಗೊಳ್ಳುತ್ತದೆ. ಆ್ಯಡಮ್ ಸ್ಮಿತ್ ಅವರು ಹೊಂದಿಸಿ ಬರಲು ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಈ ವರ್ಷ 1 ಅಂಕ ಕೇಳಿದ್ದಾರೆ. ಪ್ರಸಿದ್ಧ ಕೃತಿ ಅಂದರೆ ಆ್ಯನ್ ಇನ್ಕ್ವೈರಿ ಇಂಟು ದಿ ನೇಚರ್ ಆ್ಯಂಡ್ ಕಾಸಸ್ ಆ್ಯಂಡ್ ದಿ ವೆಲ್ತ್ ಆಫ್ ನೇಷನ್ ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಡಿಜಿಟಲ್ ವ್ಯವಹಾರಗಳಿಗೆ ಉದಾಹರಣೆ ಕೊಡಿ ಅಂತಂದರೆ ಗೂಗಲ್ ಪೇ, ಫೋನ್ಪೇ ಮತ್ತು UPI ಅಂತ ಹೇಳ್ತೀವಿ. GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅದರ ವಿಸ್ತೃತ ರೂಪ ಅಂತ ಹೇಳ್ತೀವಿ. ನಾನು ನಿಮಗೆ ಒಂದು ಕಮೆಂಟ್ ಮೂಲಕ ನಾನೊಂದು ಪ್ರಶ್ನೆ ಏನಂತಂದರೆ, ನಿಮಗೆ ಈ ಒಂದು GST ತಿದ್ದುಪಡಿ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮೂಲಕ ಅಳವಡಿಸಿಕೊಳ್ಳಲಾಗಿದೆ ನಾನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ 4 ವಾಕ್ಯದಲ್ಲಿ ಬರೀ ಅಂತ ಹೇಳಿದ್ರೆ ಎಷ್ಟ್ರಿ 6 ಕ್ವಶನ್. ಇದು ನಾನು ಉತ್ತರ ಇಲ್ಲಿ PDF ಕೊಟ್ಟಿದ್ದೇನೆ ನೋಡಿ. ಭಾಗ ಬಿ ಅನ್ನು ನೀವೆಲ್ಲರೂ ಇಲ್ಲಿ ನೋಡ್ಕೊತ ಹೋಗ್ತೀರಿ. ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥ ನಡುವಿನ ವ್ಯತ್ಯಾಸ ಅಂತ ಕೊಟ್ಟಿದ್ದಾರೆ ಅವರು. ಏನು ಕೊಟ್ಟಿದ್ದಾರೆ? ವ್ಯತ್ಯಾಸ. ಇಲ್ಲಿ ನೋಡ್ರಿ, 1ನೇ ಪಾಯಿಂಟನ್ನು ನೀವು ಇಲ್ಲಿ ನೋಡ್ತಾ ಹೋಗ್ತೀರಿ. ಇದು ವೈಯಕ್ತಿಕ ಆರ್ಥಿಕ ಚಟುವಟಿಕೆಗಳ ನಡವಳಿಕೆಯನ್ನು ಅಧ್ಯಯನ ಮಾಡುತ್ತದೆ. ಉದಾಹರಣೆಗೆ ವೈಯಕ್ತಿಕ ಅನುಭೋಗಿ, ಉದ್ಯಮ ಘಟಕ. ಇದು ಒಟ್ಟಾರೆ ಆರ್ಥಿಕತೆಯ ಕಾರ್ಯನಿರ್ವಹಣೆಯನ್ನು ಅಧ್ಯಯನ ಮಾಡುತ್ತದೆ. ಉದಾಹರಣೆಗೆ ರಾಷ್ಟ್ರೀಯ ಆದಾಯ, ಹಣದುಬ್ಬರ ಅಂತ ಹೇಳ್ತೀವಿ. 2ನೇ ಪಾಯಿಂಟನ್ನು ನೋಡಿ, ಇಲ್ಲಿ ಭಾಗಶಃ ಸಮತೋಲನ ವಿಶ್ಲೇಷಣೆ ಬಳಸಲಾಗುತ್ತದೆ, ಇಲ್ಲಿ ಸಾಮಾನ್ಯ ಸಮತೋಲನ ವಿಶ್ಲೇಷಣೆಯನ್ನು ಬಳಸಲಾಗುತ್ತದೆ ಅಂತೇಳಿ ನೀವು ಇಲ್ಲಿ ಈ ರೀತಿ ಉತ್ತರವನ್ನು ಬರೀಬೇಕು. ಇನ್ನು ಕೆಳದರ್ಜೆ ಸರಕು ಎಂದರೇನು, ಅದರ ಉದಾಹರಣೆ ಕೊಡಿ ಅಂತಂದರೆ
ಅನುಭೋಗಿ ಆದಾಯ ಹೆಚ್ಚಾದಂತೆ ಯಾವ ಸರಕಿನ ಬೇಡಿಕೆ ಕಡಿಮೆ ಆಗುತ್ತದೆಯೋ ಅವು ಕೆಳದರ್ಜೆ ಸರಕುಗಳು. ಉದಾಹರಣೆಗೆ ರಾಗಿ, ನವಣೆ, ಸಜ್ಜೆ, ಅರ್ಕ ಅಂತ ನಾವಿಲ್ಲಿ ಉತ್ತರವನ್ನು ಹೇಳ್ಬೋದು. ಇನ್ನು ಪ್ರತಿಫಲಗಳ ವಿಧಗಳನ್ನು ತಿಳಿಸಿ ಅಂತಂದರೆ ಏರಿಕೆ ಪ್ರತಿಫಲಗಳು, ಸ್ಥಿರ ಪ್ರತಿಫಲಗಳು, ಇಳಿಕೆಯ ಪ್ರತಿಫಲಗಳು ಅಂಥೇಳಿ ನಾವಿಲ್ಲಿ ಕರಿತೀವಿ. 20ನೇ ಪ್ರಶ್ನೆ. ಇಲ್ಲಿ ಸದಾವಕಾಶ ವೆಚ್ಚ ಎಂದರೇನು ಉದಾಹರಣೆ ಕೊಡಿ ಅಂತ ಕೊಡ್ತಾರೆ. ಒಂದು ವಸ್ತುವನ್ನು ಪಡೆಯಲು ಅಥವಾ ಒಂದು ಆಯ್ಕೆಯನ್ನು ಆರಿಸಿಕೊಳ್ಳಲು ಬಿಟ್ಟುಕೊಟ್ಟ ಮುಂದಿನ ಅತ್ಯುತ್ತಮ ಪರ್ಯಾಯದ ಮೌಲ್ಯವನ್ನೇ ನಾವು ಸದಾವಕಾಶ ವೆಚ್ಚ, ಅಪರ್ಚುನಿಟೀಸ್ ಕಾಸ್ಟ್ ಅಂತ ಕರಿತೀವಿ. ಉದಾಹರಣೆಗೆ ಒಬ್ಬ ರೈತ ಬಳಿ 1 ಎಕರೆ ಜಮೀನಿದ್ದು ಅದರಲ್ಲಿ ಅವನು ಭತ್ತ ಅಥವಾ ಕಬ್ಬು ಬೆಳೆಯಬಹುದು. ಅವನು ಭತ್ತ ಬೆಳೆಯನ್ನು ನಿರ್ಧರಿಸಿದರೆ ಅವನು ಬಿಟ್ಟುಕೊಟ್ಟ ಕಬ್ಬಿನ ಇಳುವರಿಯೇ ಭತ್ತದ ಬೆಳೆಯ ಸದಾವಕಾಶ ಅಂತೇಳಿ ಉತ್ತರವನ್ನು ಉದಾಹರಣೆ ರೂಪದಲ್ಲಿ ಕೊಡ್ತೀವಿ. ಇಬ್ಬರು ಉತ್ಪಾದಕರ ಪೂರೈಕೆ ರೇಖೆಗಳು ಕ್ರಮವಾಗಿ S1 P-20 + S2 P-25 ಆದಾಗ ಮಾರುಕಟ್ಟೆ ಪೂರೈಕೆಯನ್ನು ಕಂಡುಹಿಡಿಯಿರಿ ಅಂತಂದರೆ ಉತ್ತರ ಇಲ್ಲಿದೆ ನೋಡ್ರಿ. ಸೂತ್ರ ಆಧಾರದ ಮೇಲೆ S1 + S2 ಅದರ ಮೇಲೆ ನಾವು ಉತ್ತರವನ್ನು ನೋಡ್ತಾ ಹೋದಾಗ SMP = 2P45 ಉತ್ತರವನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಮೂಲ ಬೆಲೆ ಮತ್ತು ಮಾರುಕಟ್ಟೆ ಬೆಲೆ GVA ನ ವ್ಯತ್ಯಾಸವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ಉತ್ಪಾದಕರು ಪಡೆಯುವ ಬೆಲೆಯಾಗಿದ್ದು ಇದರಲ್ಲಿ ಉತ್ಪಾದನಾ ತೆರಿಗೆಗಳನ್ನು ಸೇರಿಸಲಾಗುತ್ತದೆ ಮತ್ತು ಉತ್ಪಾದನಾ ಸಬ್ಸಿಡಿಗಳನ್ನು ಕಳೆಯಲಾಗುತ್ತದೆ. ಇದು ಗ್ರಾಹಕರು ಪಾವತಿಸುವ ಬೆಲೆಯಾಗಿದ್ದು ಮೂಲ ಬೆಲೆಯ ನಿವ್ವಳ ಉತ್ಪನ್ನ ತೆರಿಗೆಗಳನ್ನು ಉದಾಹರಣೆಗೆ ಉತ್ಪನ್ನ ತೆರಿಗೆ ಅಥವಾ ಸಬ್ಸಿಡಿ ಅಂತ ಹೇಳ್ಬೋದು ಸೇರಿಸುವುದರಿಂದ ಲಭ್ಯವಾಗುತ್ತದೆ ಅಂತ ಉತ್ತರ ಕೊಡ್ತಾರೆ. ಇಲ್ಲಿ GVA ಉತ್ಪಾದನಾ ಮೌಲ್ಯ ಮಧ್ಯಂತರ ಬಳಕೆ ವೆಚ್ಚ ಆಗ್ತದೆ. ಇಲ್ಲಿ ಮಾರುಕಟ್ಟೆ ಮೂಲ ಬೆಲೆಗಳಲ್ಲಿ GVA ಪ್ಲಸ್ ನಿವ್ವಳ ಉತ್ಪನ್ನ ಬೆಲೆಗಳಾಗ್ತವೆ ಅಂತೇಳಿ ತೆರಿಗೆ ರೂಪದಲ್ಲಿ ನಾವು ಉತ್ತರವನ್ನು ಹೇಳ್ಬೋದು. ಇನ್ನು ಸಾಮಾನ್ಯ GDP ಮತ್ತು ನೈಜ GDP ನಡುವಿನ ವ್ಯತ್ಯಾಸ ಅಂತ ನಿಮಗೆ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಪ್ರಸಕ್ತ ಸಾಲಿನ ಮಾರುಕಟ್ಟೆ ಬೆಲೆಯಲ್ಲಿ ಅಳೆಯಲಾದ ಒಟ್ಟು ದೇಶೀಯ ಉತ್ಪನ್ನವನ್ನು ನಾಮಮಾತ್ರ ಅಂತ ಕರಿತೀವಿ. ಒಂದು ನಿರ್ದಿಷ್ಟ ವರ್ಷದ ಬೆಲೆಯಲ್ಲಿ ಅಳೆಯಲಾದ ಒಟ್ಟು ದೇಶೀಯ ಉತ್ಪನ್ನವನ್ನು ನೈಜ GDP ಎನ್ನಲಾಗ್ತವೆ. ಇದು ಆರ್ಥಿಕತೆಯ ನೈಜ ಬೆಳವಣಿಗೆಯನ್ನು ತೋರಿಸುತ್ತದೆ ಅಂತೇಳಿ ಈ ರೀತಿ ಒಂದೊಂದು ಪಾಯಿಂಟ್ ಹಾಕಿ ಉತ್ತರ ಬರೆದ್ರೆ ನಿಮಗೆ 2 ಅಂಕ ಸಿಗ್ತದೆ. 24. ಸಮಾಜದ ಎಲ್ಲ ಜನರು ತಮ್ಮ ಆದಾಯದಲ್ಲಿ ಹೆಚ್ಚಿನ ಭಾಗವನ್ನು ಉಳಿತಾಯ ಮಾಡಲು ಪ್ರಯತ್ನಿಸಿದರೆ ಆರ್ಥಿಕತೆಯಲ್ಲಿ ಒಟ್ಟು ಉಳಿತಾಯದ ಪ್ರಮಾಣವು ಹೆಚ್ಚಾಗುವ ಬದಲಿಗೆ ಕಡಿಮೆಯಾಗುತ್ತದೆ ಅಥವಾ ಅಷ್ಟೇ ಉಳಿಯುತ್ತದೆ. ಇದನ್ನು ಮಿತವ್ಯಯದ ವಿದ್ಯೋದ್ಯಾಭ್ಯಾಸ ಅಂತ ನಾವಿಲ್ಲಿ ಕರಿತೀವಿ. ಯಾಕಂದರೆ ಹೆಚ್ಚಿನ ಉಳಿತಾಯ ಬಳಕೆಯನ್ನು ತಗ್ಗಿಸಿ ಒಟ್ಟು ಬೇಡಿಕೆ ಮತ್ತು ಉತ್ಪಾದನೆಯನ್ನು ಕುಂಠಿತಗೊಳಿಸುತ್ತದೆ ಅಂತ ಹೇಳ್ತೀವಿ. 25ನೇ ಪ್ರಶ್ನೆ. ಸಾರ್ವಜನಿಕ ಸರಕುಗಳು ಹೇಗೆ ಪೂರಕವಾಗಿವೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸಾರ್ವಜನಿಕ ಸರಕುಗಳು ಸ್ಪರ್ಧಾತ್ಮಕವಲ್ಲದ ಮತ್ತು ವರ್ಜಿಸಲಾಗದ ಗುಣಗಳನ್ನು ಹೊಂದಿರುತ್ತವೆ. ಜನರು ಹಣ ಪಾವತಿಸದಿದ್ದರೂ ಈ ಸೌಲಭ್ಯಗಳು ಬಳಸುವುದರಿಂದ ಖಾಸಗಿ ಸಂಸ್ಥೆಗಳಿಗೆ ಲಾಭ ಸಿಗದ ಕಾರಣ ಇವುಗಳನ್ನು ಪೂರೈಸಲು ಮುಂದೆ ಬರುವುದಿಲ್ಲ. ಆದ್ದರಿಂದ ಸಮಾಜದ ದೃಷ್ಟಿಯಿಂದ ಸರ್ಕಾರ ಇವುಗಳನ್ನು ಪೂರೈಸಬೇಕು ಅಂತ ಹೇಳ್ತಾರೆ. 26ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ. ಮಿಗುತೆ ಮುಂಗಡ ಪತ್ರ ಮತ್ತು ಕೊರತೆ ಮುಂಗಡ ಪತ್ರ ಎಂದರೇನು ಅಥವಾ ವ್ಯತ್ಯಾಸಗಳನ್ನು ಕೊಡಿ ಅಂತ ಕೊಡ್ತಾರೆ. ಸರ್ಕಾರದ ಅಂದಾಜು ಆದಾಯವು ಅದರ ಅಂದಾಜು ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ಮಿಗುತೆ ಮುಂಗಡ ಪತ್ರ ಅಂತೇವೆ. ಉದಾಹರಣೆಗೆ ವೆಚ್ಚ ಅಂತ ಕರಿತೀವಿ. ಕೊರತೆ ಅಂದರೆ ಸರ್ಕಾರ ಅಂದಾಜು ವೆಚ್ಚದು ಅದರ ಅಂದಾಜು ಅದಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ಕೊರತೆ ಅಂತ ಕರಿತೀವಿ. ಅದಕ್ಕೆ ಆದಾಯ ಅಂತೇಳಿ ಈ ರೀತಿ ಉತ್ತರವನ್ನು ಬರೀರಿ ಅಂತ ಹೇಳ್ತೀನಿ. ಇನ್ನು ಭಾಗ ಸಿಗೆ ನಿಮಗೆಲ್ಲ ಕರ್ಕೊಂಡು ಹೋಗ್ತೀನಿ. ನಿಮಗೆ ಗೊತ್ತಿರುವಂತೆ ಈ C, D ಮತ್ತು ಈ ವಿಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳಿಗೆ ನಾನು ನನ್ನ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕನ್ನು ಬಳಸಿಕೊಂಡು ನೇರವಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಇದರ ಕಂಪ್ಲೀಟ್ ಕೀ ಆನ್ಸರನ್ನು ಅಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಯೇ ಕೊನೆಗೊಳಿಸ್ತೀನಿ. ಧನ್ಯವಾದಗಳು. ರಾಧೇ ರಾಧೇಯ.